ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅದು 3 ಥರ ಚಿಕಿತ್ಸೆ ನಾವು ಉಪಯೋಗಿಸ್ತೀವಿ. ಒಂದು ಶಸ್ತ್ರಚಿಕಿತ್ಸೆ, ಸರ್ಜರಿ. ಎರಡನೇದು ಅಂದರೆ ವೈದ್ಯ ಚಿಕಿತ್ಸೆ, ಮೆಡಿಕಲ್ ಆಂಕಾಲಜಿ ಅಂತ ಹೇಳ್ತೀವಿ. ಮೂರನೇದು ಅಂದರೆ ಮುಖ್ಯದ್ದು ಅಂದರೆ ರೇಡಿಯೋಥೆರಪಿ. ರೇಡಿಯೋಥೆರಪಿ ಈ ಕನ್ನಡದಲ್ಲಿ ನಾವು ಕೇಳ್ಬೋದು ವಿಕಿರಣ ಚಿಕಿತ್ಸೆ ಅಂತ. 70% ಪೇಷಂಟ್ಸು ಯಾವಾಗಾನ ಅವ್ರ ಟ್ರೀಟ್ಮೆಂಟಲ್ಲಿ ಅವರು ರೇಡಿಯೋಥೆರಪಿ ಉಪಯೋಗಿಸ್ತಾರೆ. ಅವ್ರು ನಾವು ಉಪಯೋಗಿಸ್ಬೇಕಾಗತ್ತೆ ರೇಡಿಯೋಥೆರಪಿ. ರೇಡಿಯೋಥೆರಪಿ ಅಂದರೆ ಅದು ಹೆಚ್ಚಿಗೆ ಪ್ರಮಾಣದ್ದು ರೇಡಿಯೇಷನ್ ನಾವು ಉಪಯೋಗಿಸ್ತೀವಿ. ಭಾಳ ಲೋಕಲೈಸ್ಡ್ ಟ್ರೀಟ್ಮೆಂಟು, ಭಾಳ ಒಂದು ಚಿಕ್ಕ ಜಾಗಕ್ಕೆ ಅಷ್ಟೇ ನಾವು ರೇಡಿಯೇಷನ್ ಕೊಡೋದು. ಅದನ್ನು ನಾವು ದಿನ ಕೊಟ್ಬಿಟ್ಟು ಯಾವಾಗ ಅದು ಗೆಡ್ಡೆಗಳೋ ಇಲ್ಲದಿದ್ರೆ ಕ್ಯಾನ್ಸರ್ ಬೆಳೆದಿದ್ದ ಜಾಗದಲ್ಲಿ ಆ ದಿನ ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು ಬಂದು ಆ ಟ್ಯೂಮರ್ನ ಆ ಗೆಡ್ಡೆಗೆ ನಾವು ಅದನ್ನು ಶ್ರಿಂಕ್ ಮಾಡಿ ಅದು ಕಡಿಮೆ ಮಾಡಿಬಿಡ್ತೀವಿ. ಅದು ರೇಡಿಯೇಷನ್ನು ನಾವು 2 ಥರನೂ ಉಪಯೋಗಿಸ್ಬೋದು. ಒಂದು ನಾವು ನಾರ್ಮಲಾಗೆ ರೇಡಿಯಾಲಜಿ ಅಂದರೆ ಎದೆ ಎಕ್ಸ್ರೇ ಮಾಡೋದು, ಇಲ್ಲದೇ CT ಸ್ಕ್ಯಾನ್ ಮಾಡೋದು, ಆವಾಗೂ ನಾವು ರೇಡಿಯೇಷನ್ ಉಪಯೋಗಿಸ್ತೀವಿ. ಬಟ್ ಆ ರೇಡಿಯೇಷನ್ ಭಾಳ ಕಡಿಮೆ ರೇಡಿಯೇಷನ್, ಹೆಚ್ಚಿಗೆ ಪ್ರಮಾಣದ್ದು ರೇಡಿಯೇಷನ್ ನಾವು ಉಪಯೋಗಿಸಲ್ಲ, ಕಡಿಮೆ ಪ್ರಮಾಣದ ರೇಡಿಯೇಷನ್ ನಾವು ಉಪಯೋಗಿಸ್ತೀವಿ. ಸೊ ಅದನ್ನು ನಾವು ಅದನ್ನು ಡಯಾಗ್ನಾಸ್ಟಿಕ್ ರೇಡಿಯಾಲಜಿ ಅಂತ ಕರಿತೀವಿ. ನಮ್ಮದು ಇದು ವಿಕಿರಣ ಚಿಕಿತ್ಸೆ, ರೇಡಿಯೇಷನ್ ಆಂಕಾಲಜಿ ಅಂತ ನಾವು ಕರಿತೀವಿ. ರೇಡಿಯೇಷನ್ನು 2 ಥರ ನಾವು ಉಪಯೋಗಿಸ್ಬೋದು. ಒಂದು ಹೊರಗಡೆಯಿಂದ ಅದನ್ನು ಆಲ್ಮೋಸ್ಟ್ ಎಲ್ಲ ಪೇಷಂಟ್ಗೂ ಹೊರಗಡೆಯಿಂದ ರೇಡಿಯೇಷನ್ ಕೊಡ್ತೀವಿ. ಇಂಟರ್ನಲ್ ರೇಡಿಯೇಷನ್ನು ಬ್ರ್ಯಾಕಿಥೆರಪಿ ಅಂತ ಅದನ್ನು ನಾವು ಉಪಯೋಗಿಸ್ತೀವಿ. ಒಂದೊಂದು ಸತಿ 2 ಕಾಂಬಿನೇಷನ್, ಹೊರಗಡೆನೂ ರೇಡಿಯೇಷನ್ ಕೊಡ್ತೀವಿ, ಒಳಗಡೆನೂ ರೇಡಿಯೇಷನ್ ಕೊಡ್ತೀವಿ. ಅದನ್ನು ಯಾವ ಥರದ್ದು ಕ್ಯಾನ್ಸರು, ಯಾವ ಕಡೆಯಿಂದ ಕ್ಯಾನ್ಸರು ಶುರುವಾಗಿದ್ದಕ್ಕೆ ಆ ಟ್ರೀಟ್ಮೆಂಟ್ ಅದನ್ನು ಪ್ರಕಾರ ಉಪಯೋಗಿಸ್ತೀವಿ. ಈ ರೇಡಿಯೇಷನ್ ಕೊಡೋದು ನಮ್ಮ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ನಮ್ಮದು ಮೆಷಿನ್ಸು ಭಾಳ ವರ್ಲ್ಡ್ ಕ್ಲಾಸ್ ಅಂತಾರಲ್ಲ, ಆ ಥರದ್ದು ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ನಾವು ಕೊಡ್ಬೋದು. ರೇಡಿಯೇಷನ್ನು ನಾವು ಡೆಲಿವರ್ ಮಾಡೋದು, ನಾವು ರೇಡಿಯೇಷನ್ ಕೊಡೋದು, ಅದು ನಾವು ಲೀನಿಯರ್ ಆಕ್ಸಿಲರೇಟರ್ಸ್ ಅಂತ ನಾವು ಉಪಯೋಗಿಸ್ತೀವಿ ಮೆಷಿನ್ಸು. ನಾನು ಭಾಳ ಹೆಮ್ಮೆಯಿಂದ ಹೇಳ್ಬೋದು, ನಮ್ಮ ಡಿಪಾರ್ಟ್ಮೆಂಟು, ನಮ್ಮದು ಆಸ್ಪತ್ರೆದು, ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆದು, ನಮ್ಮ ಡಿಪಾರ್ಟ್ಮೆಂಟಲ್ಲಿ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟು, ವರ್ಲ್ಡ್ ಕ್ಲಾಸ್ ಎಕ್ವಿಪ್ಮೆಂಟ್ ನಾವು ಉಪಯೋಗಿಸ್ತೀವಿ ನಮ್ಮದು ಟ್ರೀಟ್ಮೆಂಟ್ ಕೊಡೋಕ್ಕೆ. ಈ ಲೀನಿಯರ್ ಆಕ್ಸಿಲರೇಟರ್ಸ್ ತಾವು ನೋಡ್ಬೋದು, ಇದನ್ನು ನಾವು ಇವಾಗ ತೋರಿಸ್ತೀವಿ ತಮಗೆ. ಇದು ನಮ್ಮದು ಡಿಪಾರ್ಟ್ಮೆಂಟು ಒಂದು ಲೀನಿಯರ್ ಆಕ್ಸಿಲರೇಟರ್. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಈ ಥರದ್ದು 3 ಲೀನಿಯರ್ ಆಕ್ಸಿಲರೇಟರ್ಸ್ ಇದೆ. ಪ್ರತಿ ಪೇಷಂಟ್ಗೂ ನಾವು ಇದನ್ನು ಲೀನಿಯರ್ ಆಕ್ಸಿಲರೇಟರ್ ನಾವು ಉಪಯೋಗಿಸ್ತೀವಿ ರೇಡಿಯೇಷನ್ ಕೊಡೋಕ್ಕೆ. ಈ ರೇಡಿಯೇಷನ್ ಸ್ವಲ್ಪ ಒಂದು ನಿಮಿಷದ್ದು ನಾನು ಹೇಳ್ಬೋದು. ರೇಡಿಯೇಷನ್ ಏನು ಮಾಡುತ್ತೆ ಅಂದರೆ ಅದು ಎಲ್ಲ ಸೆಲ್ಸ್ಗೆ ಆ ಜಾಗದಲ್ಲಿ ಎಲ್ಲಿ ನಾವು ರೇಡಿಯೇಷನ್ ನಾವು ಡೈರೆಕ್ಟ್ ಮಾಡ್ತೀವಿ. ಈ ರೇಡಿಯೇಷನ್ ಭಾಳ ಪ್ರಿಸೈಸ್ ಟ್ರೀಟ್ಮೆಂಟು, ಭಾಳ ಚಿಕ್ಕ ಜಾಗದಲ್ಲಿ ನಾವು ಕೊಡೋದು ರೇಡಿಯೇಷನು. ಭಾಳ ಡಿಫೈನ್ಡು, ಬೇರೆ ಎಲ್ಲೂ ಹೋಗಲ್ಲ. ನಾವು ರೇಡಿಯೇಷನ್ ಕೊಡುವಾಗ ಅದೇ ಜಾಗದಲ್ಲಿ ಹೋಗುತ್ತೆ. ಭಾಳ ಪ್ರಿಸೈಸ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಹೌದು, ಕ್ಯಾನ್ಸರ್ ಸೆಲ್ಸೂ ಅದಕ್ಕೆ ರೇಡಿಯೇಷನ್ ಬೀಳುತ್ತೆ, ಮೇಲೆ ಬೀಳುತ್ತೆ ರೇಡಿಯೇಷನ್ನು, ಮತ್ತು ನಾರ್ಮಲ್ ಸೆಲ್ಸ್ಗೂ ಬೀಳುತ್ತೆ. ಜನಗಳು ಹೇಳ್ತಾರೆ ದಟ್ ರೇಡಿಯೇಷನ್ ಬಿದ್ದರೆ ಅದಕ್ಕೆ ಡ್ಯಾಮೇಜ್ ಆಗೋಗುತ್ತೆ, ಪರ್ಮನೆಂಟ್ ಡ್ಯಾಮೇಜ್ ಆಗೋಗುತ್ತೆ. ಆ ಥರದ್ದು ಏನೂ ಇಲ್ಲ. ಅದೇನಾಗುತ್ತೆ ಅಂದರೆ ರೇಡಿಯೇಷನ್ ಕೊಡುವಾಗ, ಹೌದು ರೇಡಿಯೇಷನ್ ಅದ್ರ ಕ್ಯಾನ್ಸರ್ ಸೆಲ್ಸ್ ಮೇಲೆ ಕೆಲಸ ಮಾಡುತ್ತೆ, ನಾರ್ಮಲ್ ಸೆಲ್ಸ್ನು ಕೆಲಸ ಮಾಡುತ್ತೆ. ಬಟ್ ನಾರ್ಮಲ್ ಸೆಲ್ಸ್ ಭಾಳ ಬೇಗ ರಿಕವರಿ ಆಗೋಗುತ್ತೆ, ಕ್ಯಾನ್ಸರ್ ಸೆಲ್ಸ್ ಅಷ್ಟು ಬೇಗ ರಿಕವರಿ ಆಗಲ್ಲ. ಆ್ಯಂಡ್ ಕೊಡ್ತಾ ಚಿಕ್ಕ ಡೋಸಸ್ ಕೊಡ್ತಾ ಅದು ಒಂದು ಪರ್ಟಿಕ್ಯುಲರ್ ಡೋಸ್, ಒಂದು ಡೋಸ್ ಕೊಟ್ಟಾದಮೇಲೆ ಆ ಕ್ಯಾನ್ಸರ್ ಸೆಲ್ ಇನ್ನೂ ಅದನ್ನು ತಿರ್ಗಾ ಬೆಳೆಯೋಕ್ಕೆ ಚಾನ್ಸಸ್ಸು ಅದು ಕಡಿಮೆ ಆಗೋಗುತ್ತೆ ಆ್ಯಂಡ್ ನಿಂತು ಹೋಗುತ್ತೆ ಬೆಳೆಯೋದು. ಅದೇ ನಾರ್ಮಲ್ ಸೆಲ್ಸು ಅದೇ ಜಾಗದಲ್ಲಿ ಪೂರ್ತಿ ರಿಕವರಿ ಆಗೋಗುತ್ತೆ. ಸೊ ಅದಕ್ಕೆ ಅದು ಲಾಂಗ್ ಟರ್ಮ್ ಎಫೆಕ್ಟ್ಸ್ ಆ ಥರದ್ದು ಏನಿರಲ್ಲ. ಸ್ವಲ್ಪ ಎಫೆಕ್ಟ್ಸು ಯಾವಾಗ ರೇಡಿಯೇಷನ್ ಕೊಡುವಾಗ ಅದನ್ನು ಎಫೆಕ್ಟ್ ಇರುತ್ತೆ, ಬಟ್ ಎಲ್ಲ ಎಫೆಕ್ಟ್ಸ್ ಅದು ನಾರ್ಮಲ್ ಆಗೋಗುತ್ತೆ ಈ ನಾರ್ಮಲ್ ಸೆಲ್ಸಲ್ಲಿ. ನಾನು ಹೇಳಿದಲ್ಲ 2 ಥರ ರೇಡಿಯೇಷನ್ ಇದೆ. ಅದು ಹೊರಗಡೆ ರೇಡಿಯೇಷನ್, ಎಕ್ಸ್ಟರ್ನಲ್ ರೇಡಿಯೇಷನ್ ಅಂತೀವಿ. ಅದು ಇಂಟರ್ನಲ್ ರೇಡಿಯೇಷನ್, ಬ್ರ್ಯಾಕಿಥೆರಪಿ ಅಂತ ಹೇಳ್ತೀವಿ. ಅದು ಹೇಳಿದ್ನಲ್ಲ, ಅದು 2 ಉಪಯೋಗಿಸ್ತೀವಿ. ಒಂದೊಂದು ಸತಿ ಯಾವ ಜಾಗದಲ್ಲಿ ನಾವು ರೇಡಿಯೇಷನ್ ಕೊಡ್ತೀವೋ ಅದರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಅದನ್ನು ಉಪಯೋಗಿಸ್ತೀವಿ. ಆ ಶಸ್ತ್ರಚಿಕಿತ್ಸೆಯಲ್ಲಿ ಅದು ಯಾವ್ದು ಕಾಣುತ್ತೋ ಸರ್ಜನ್ಗೆ ಅವರು ತೆಗಿತಾರೆ. ಎಷ್ಟು ಮಟ್ಟಕ್ಕೆ ತೆಗಿಯೋಕ್ಕಾಗತ್ತೋ ಅವ್ರು ತೆಗಿತಾರೆ. ಬಟ್ ಅದೇನಾಗುತ್ತೆ ಅಂದರೆ ಈ ಕ್ಯಾನ್ಸರ್ ಸೆಲ್ಸು ಬೇರೆ ಕಡೆನೂ ಆ ಜಾಗದಲ್ಲಿ ಎಲ್ಲಿ ತೆಗೆದಿರ್ತಾರೋ ಆ ಬೇರೆ ಕಡೆನೂ ಸ್ವಲ್ಪ ಕ್ಯಾನ್ಸರ್ ಸೆಲ್ಸ್ ಇರ್ಬೋದು ಅಂತ, ಅದರ ಜೊತೆಗೆ ಅದು ರೇಡಿಯೇಷನ್ ಕೊಟ್ಟೆ ಸರ್ಜರಿ ಆದಮೇಲೆ ಆವಾಗ ಬೆಳೆಯೋ ಚಾನ್ಸಸ್ಸು, ರಿಕರೆನ್ಸ್ ಆಗೋ ಚಾನ್ಸಸ್ಸು
ಭಾಳ ಕಡಿಮೆ ಆಗೋಗುತ್ತೆ. ಕೀಮೊಥೆರಪಿ ನಾವು ಉಪಯೋಗಿಸ್ತೀವಿ ರೇಡಿಯೇಷನ್ ಜೊತೆಗೆ, ಅದಕ್ಕೆ ರೇಡಿಯೇಷನ್ ಎಫೆಕ್ಟೂ ಜಾಸ್ತಿ ಆಗುತ್ತೆ. ಒಂದೊಂದು ಸತಿ ಕೀಮೊಥೆರಪಿ ಕೊಟ್ಟಾದ್ಮೇಲೆ ನಾವು ರೇಡಿಯೇಷನ್ನು ಯಾವಾಗ ಟ್ಯೂಮರ್ ಭಾಳ ಕಡಿಮೆ ಆಗಿಬಿಟ್ಟು ಅದಾದಮೇಲೆ ಅದನ್ನು ಬೂಸ್ಟ್ ರೇಡಿಯೇಷನ್ ಆರ್ ಬೂಸ್ಟ್ ಟ್ರೀಟ್ಮೆಂಟ್ ಅಂತ ನಾವು ರೇಡಿಯೇಷನ್ ನಾವು ಉಪಯೋಗಿಸ್ಬೋದು. ತಿಳ್ಕೊಳ್ಳಿ, ರೇಡಿಯೇಷನಲ್ಲಿ ನೋವು ಆಗಲ್ಲ, ಏನೂ ಆಗಲ್ಲ. ಅದನ್ನು ಭಾಳ ಪ್ರಿಸೈಸು, ಭಾಳ ಚಿಕ್ಕ ಜಾಗದಲ್ಲಿ ನಾವು ಆ ರೇಡಿಯೇಷನ್ನ ಕೊಡ್ತೀವಿ. ಅದಕ್ಕೆ ಅದು ಪ್ರಿಪ್ರೇಷನ್ ಇರುತ್ತೆ. ಪೇಷಂಟ್ನ ಅದನ್ನು ಎಲ್ಲೂ ಅಲ್ಲಾಡಬಾರ್ದು. ನಾವು ಮಾತಾಡೋದಂದರೆ ರೇಡಿಯೇಷನ್ ಪ್ರಕಾರ ಮಾಡ್ತಾ ಇರೋದಂದರೆ ಒಂದು 1 ಮಿಲಿಮೀಟರ್ ಈ ಕಡೆ ಆ ಕಡೆ ಹೋಗಲ್ಲ ರೇಡಿಯೇಷನು. ಆ ಥರದ ಪ್ರಿಸಿಷನ್ನು ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮಗೂ ಕೊಡ್ಬೋದು, ನಾವು ಕೊಡ್ತೀವಿ ಎಲ್ಲ ಪೇಷಂಟ್ಗೂ. ತಮಗೆ ಒಂದೊಂದು ಸತಿ ಜನಗಳು ಹೇಳ್ತಾರೆ ಯಾವ ಥರದ್ದು ರೇಡಿಯೇಷನ್ ನಾವು ಕೊಡ್ತೀವಿ, ಯಾವ ಥರದ ವಿಕಿರಣದ ಚಿಕಿತ್ಸೆ ನಾವು ಮಾಡ್ತೀವಿ ಅಂದರೆ ಒಂದೆರಡು ಟರ್ಮಿನಾಲಜೀಸ್ ನಾವು ಉಪಯೋಗಿಸ್ತೀವಿ. 3D CRT ಅಂದರೆ ಅದು ಕನ್ಫಾರ್ಮಲ್ ರೇಡಿಯೋಥೆರಪಿ ಅಂತ ನಾವು ಎಲ್ಲ ಪೇಷಂಟ್ಗೂ ಬರೀ ಆ ಜಾಗದಲ್ಲಿ ಭಾಳ ಕನ್ಫಾರ್ಮಲ್ ಅಂತ, ಬೇರೆ ಕಡೆ ಯಾವುದು ನಾರ್ಮಲ್ ಆರ್ಗನ್ಸ್ ಮೇಲೆ ರೇಡಿಯೇಷನ್ ಬೀಳಬಾರ್ದು ಅಂತ ನಾವು ಕನ್ಫಾರ್ಮಲ್ ರೇಡಿಯೋಥೆರಪಿನೂ ಮಾಡ್ತೀವಿ. ಇನ್ನೂ ಹೈ ಪ್ರಿಸಿಷನ್ ನಾವು ರೇಡಿಯೋಥೆರಪಿ ಅಂದರೆ IMRT ಅಂತ, ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ ಅಂತ, ಅದು ಇನ್ನೂ ಪ್ರಿಸಿಷನ್ನು ನಾವು ರೇಡಿಯೇಷನ್ ಕೊಡ್ಬೋದು. ಒಂದು ಜಾಗದಲ್ಲಿ ಹೆಚ್ಚಿಗೆ ಕೊಡ್ಬೋದು, ಒಂದು ಜಾಗದ ಟ್ಯೂಮರ್ ಒಳಗಡೆನೆ ಜಾಗದ ಒಳಗಡೆನೆ ಒಂದು ಕಡೆ ನಾವು ಜಾಸ್ತಿ ರೇಡಿಯೇಷನ್ ಕೊಡ್ಬೋದು, ಒಂದು ಕಡೆ ಕಡಿಮೆ ಕೊಡ್ಬೋದು. ನಾವು ಇಂಡಿವಿಜುವಲೈಸ್ಡು ಪರ್ಸನಲೈಸ್ಡು ಟ್ರೀಟ್ಮೆಂಟ್ ನಾವು ಈ ಡಿಪಾರ್ಟ್ಮೆಂಟಲ್ಲಿ ನಾವು ಕೊಡ್ಬೋದು. ಇನ್ನೊಂದು IGRT ಅಂತ, ಇಮೇಜ್ ಗೈಡೆಡ್ ರೇಡಿಯೋಥೆರಪಿ ಅಂತ ಮಾಡ್ತೀವಿ. ಅದು ಇನ್ನೂ ಪ್ರಿಸೈಸ್ ರೇಡಿಯೇಷನ್ನು. ಯಾವಾಗ ನಾವು ನೋಡಿಕೊಂಡು ಪ್ರತಿ ದಿವಸ ಮೆಷಿನ್ ಮೇಲೇ CT ಸ್ಕ್ಯಾನ್ ಮಾಡಿ, ಮೆಷಿನ್ ನನಗೆ ಕೇಪಬಿಲಿಟೀಸ್ ಇರುತ್ತೆ CT ಸ್ಕ್ಯಾನ್ ತೊಗೊಳ್ಳೋದು. ಬೇರೆ CT ಸ್ಕ್ಯಾನ್ ಥರ ಅಲ್ಲ, ಮೆಷಿನ್ ಮೇಲೇ CT ಸ್ಕ್ಯಾನ್ ಮಾಡಿ ಪ್ರತಿ ದಿವಸ ಎಲ್ಲಿ ಟ್ಯೂಮರ್ ಇದೆ ಆ ಜಾಗಕ್ಕೇ ನಾವು ಕೊಡ್ಬೋದು. ಇದು ನಾವು ಉಪಯೋಗಿಸೋದಂದರೆ ಯಾವುದು ಅಂದರೆ ಸ್ವಲ್ಪ ಜನಗಳು ಇದು ಯಾವಾಗ ಮೂಮೆಂಟ್ ಆಗುತ್ತೆ ಅಂದರೆ ನಾವು ಉಸಿರಾಡೋಕ್ಕೆ ಶ್ವಾಸಕೋಶದ ಟ್ಯೂಮರ್ಸು ಅದಾವಾಗ ಅದು ಮೂವ್ಮೆಂಟ್ ಆಗುವಾಗ ಒಂದೊಂದು ಸತಿ ಅದಕ್ಕೆ ನಾವು IGRT ಅಂತ ನಾವು ಉಪಯೋಗಿಸ್ತೀವಿ. ಪ್ರತಿ ದಿವಸ ಹೆಂಗೆ ಟ್ಯೂಮರ್ ಮೇಲೆ ಕೆಳಗೆ ಹೋಗುತ್ತೋ, ಈ ಕಡೆ ಆ ಕಡೆ ಹೋಗುತ್ತೋ ಅಂತ ನಾವು ಪ್ರಿಸಿಷನ್ನಾಗೆ ಟ್ರ್ಯಾಕ್ ಮಾಡಿ ನಾವು ರೇಡಿಯೇಷನ್ ಕೊಡ್ಬೋದು. ಇನ್ನೊಂದು ಅಂದರೆ ನಾವು ಭಾಳ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಭಾಳ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋಥೆರಪಿ ಅಂತ ನಾವು ಮಾಡ್ತೀವಿ. ಎಸ್ಪೆಷಲಿ ನಾವು ಬ್ರೈನ್ ಟ್ಯೂಮರ್ಸ್ಗೆ, ಕಣ್ ಟ್ಯೂಮರ್ಸ್ಗೆ ಭಾಳ ಚಿಕ್ಕ ಜಾಗದಲ್ಲಿ ಹೆಚ್ಚಿಗೆ ರೇಡಿಯೇಷನ್ನು, ಭಾಳ ಕಡಿಮೆ ದಿವಸ ರೇಡಿಯೇಷನ್ನು, ಅದಕ್ಕೆ ನಾವು ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೇಷನ್ ಅಂತ ಕರಿತೀವಿ. ಬಾಡಿಗೂ SBRT ಅಂತ ನಾವು ರೊಟೀನಾಗೆ ಈ ಡಿಪಾರ್ಟ್ಮೆಂಟಲ್ಲಿ ನಾವು ಮಾಡೋದು. ಇದೆಲ್ಲ ಹೈ ಪ್ರಿಸಿಷನ್ ರೇಡಿಯೋಥೆರಪಿ. ಈ ಒಂದೊಂದು ಸತಿ ಅದೇನಾಗುತ್ತೆ ಅಂದರೆ ಸರ್ಜರಿ ಆದಮೇಲೆ ಒಂದು ಕೀಲಾಯ್ಡ್ಸ್ ಅಂತ ಅದು ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಮೇಲೂ ನಾವು ಒಂದು ಸತಿ ಅದನ್ನು ಕೀಲಾಯ್ಡ್ ತೆಗೆದ್ಬಿಟ್ಟು ರೇಡಿಯೇಷನ್ ಕೊಡ್ಬೋದು, ತಿರ್ಗಾ ಅದನ್ನು ಬೆಳಿಬಾರ್ದು ಅಂತ. ಇವಾಗ ನಾನು 2, 3, 4 ಕ್ಯಾನ್ಸರ್ಸು ಯಾವುದು ಹೆಚ್ಚಿಗೆ ನೋಡ್ತೀವೋ ಈ ದೇಶದಲ್ಲಿ, ನಮ್ಮ ಪ್ರಾಕ್ಟೀಸಲ್ಲಿ ನಾನು 1-2 ಭಾಷೆ ಮಾತಾಡ್ತೀನಿ. ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ 2 ಕ್ಯಾನ್ಸರು ಭಾಳ ಕಾಮನ್ನು. ಗಂಡಸರಲ್ಲಿ ಇಲ್ಲದೇ ಇದ್ದರೆ ಅದು ಮೇಲ್ ಪೇಷಂಟ್ಸ್ಗಲ್ಲಿ ಅದು ನಾರ್ಮಲಿ ಅದು ಓರಲ್ ಕ್ಯಾವಿಟಿ ಅಂತ ಬಾಯಿದ ಕ್ಯಾನ್ಸರು ಮತ್ತು ಗಂಟಲು ಕ್ಯಾನ್ಸರ್ದು ಭಾಳ ಕಾಮನ್ನು. ಹೆಂಗಸರಲ್ಲಿ ಅದು ಗರ್ಭದ್ವಾರದ ಕ್ಯಾನ್ಸರ್, ಗರ್ಭಕೋಶದಲ್ಲ ಗರ್ಭದ್ವಾರದ ಕ್ಯಾನ್ಸರ್ಗಳು. ಇನ್ನೊಂದು ಈ 2 ಕ್ಯಾನ್ಸರ್ ನೋಡಿದ್ರೆ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಯಾವಾಗ ಚಿಕ್ಕದಾಗಿರುತ್ತೋ ಪೇಷಂಟ್ಸು, ರೋಗಿಗಳು ಅವರು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಬಿಟ್ರೆ ಅದು ಆಲ್ಮೋಸ್ಟ್ ನಾವು ಹೇಳ್ಬೋದು 100% ಕ್ಯೂರ್ ಮಾಡ್ಬೋದು ಅಂತ. ಬಾಯಿದ ಕ್ಯಾನ್ಸರು, ಗಂಟಲು ಕ್ಯಾನ್ಸರು ಯಾವಾಗ ಚಿಕ್ಕದಾಗಿರುತ್ತೋ ಅದು ನಾವು ಆಲ್ಮೋಸ್ಟ್ 100% ನಾವು ಕ್ಯೂರ್ ಮಾಡ್ಬೋದು. ಗರ್ಭದ್ವಾರದ ಕ್ಯಾನ್ಸರ್ಗಳು ಅದನ್ನು ಆಲ್ಮೋಸ್ಟ್ ನಾವು 100% ಗ್ಯಾರಂಟಿ ಅಂತ ನಾನು ಹೇಳ್ಬೋದು, ನಾವು ಕ್ಯೂರ್ ಮಾಡ್ಬೋದು. ಅನ್ಫಾರ್ಚುನೇಟ್ಲಿ ಅದು ಏನಾಗುತ್ತೆ ಅಂದರೆ ಈ ತಂಬಾಕುವಿಂದ ಅದು ಓರಲ್ ಕ್ಯಾವಿಟಿ ಕ್ಯಾನ್ಸರ್ಸು, ಬಾಯಿ ಕ್ಯಾನ್ಸರ್ಸು, ಗಂಟಲು ಕ್ಯಾನ್ಸರ್ಸ್ ಭಾಳ ನೋಡ್ತೀವಿ. ಅದು ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು. ನಾವು ಯಾರಾದ್ರೂ ನಾರ್ತ್ ಈಸ್ಟು, ಅಸ್ಸಾಮು, ಮಿಜೋರಮ್ಮು, ಮಣಿ ಇದರಲ್ಲಿ ಆ ನಾರ್ತ್ ಈಸ್ಟ್ ಕ್ಯಾನ್ಸರ್ಸಲ್ಲಿ ಅನ್ಫಾರ್ಚುನೇಟ್ಲಿ ಅಗರ್ತಲ, ತ್ರಿಪುರ ಅಲ್ಲಿ ಭಾಳ ಹೆಚ್ಚಿಗೆ ಕ್ಯಾನ್ಸರ್ಸ್. ಅದು ಆಲ್ಮೋಸ್ಟ್ ನಾವು ಹೇಳ್ಬೋದು 1,00,000 ಜನರಲ್ಲಿ ನಾರ್ಮಲಿ ಈ ದೇಶದಲ್ಲಿ 100 ಪೇಷಂಟ್ಸ್ಗೆ ನಾವು ಕ್ಯಾನ್ಸರ್ ಬರುತ್ತೆ. ನಾರ್ತ್ ಈಸ್ಟಲ್ಲಿ ಅನ್ಫಾರ್ಚುನೇಟ್ಲಿ ಆಲ್ಮೋಸ್ಟ್ 300 ಜನಕ್ಕೆ ಕ್ಯಾನ್ಸರ್ ಬರುತ್ತೆ.
1,00,000 ಜನಗಳಲ್ಲಿ. ಅದು ಯಾವಾಗನ ಅದು ಅನ್ಫಾರ್ಚುನೇಟ್ಲಿ ಬಿಕಾಸ್ ಆಫ್ ಟೊಬ್ಯಾಕೊ ಯೂಸೇಜು. ಇನ್ನೊಂದು ಈ ಮೆಟ್ರೋಪಾಲಿಸಲ್ಲಿ ಯಾವ ದೊಡ್ಡ ಬಾಂಬೆ, ಡೆಲ್ಲಿ, ಚೆನ್ನೈಯು, ಬೆಂಗಳೂರು, ಕಲ್ಕಟ್ಟಾಲಿ ಇವಾಗ ಇನ್ನೊಂದು ನಾವು ನಾರ್ಮಲಿ ಗರ್ಭದ್ವಾರದ ಕ್ಯಾನ್ಸರ್ಸ್ ನಾವು ನೋಡಲ್ಲ, ಬಟ್ ಅದು ಬ್ರೆಸ್ಟ್ ಕ್ಯಾನ್ಸರ್ಸು ಅದು ಹೆಚ್ಚಿಗೆ ಆಗ್ತಾ ನಾವು ನೋಡ್ತಾ ಇರೋದು. ಅದಕ್ಕೆ ಕಾರಣ ಗೊತ್ತಿಲ್ಲ ಯಾಕೆ ಅದು ಹೆಚ್ಚಿಗೆ ಆಗಿ ನೋಡ್ತಾ ಇರೋದು, ಬಟ್ ಇವಾಗ ಭಾಳ ಕಾಮನ್ ಆಗಿ ಹೋಗಿದೆ ಬ್ರೆಸ್ಟ್ ಕ್ಯಾನ್ಸರ್ಸು. ಅದೂ ಯಾವಾಗ ಚಿಕ್ಕದಾಗಿರುತ್ತೋ ಅದು ಕರೆಕ್ಟಾಗಿ ಸರ್ಜರಿ ಮಾಡಿ ರೇಡಿಯೇಷನ್ ತೊಗೊಂಡು ಕೀಮೊಥೆರಪಿ ತೊಗೊಂಡ್ರೆ ಆಲ್ಮೋಸ್ಟ್ ನಾವು ಹೇಳ್ಬೋದು ವಿತ್ ಅಥಾರಿಟಿ, ವಿತ್ ಕಾನ್ಫಿಡೆನ್ಸು ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ನಾವು ನೋಡೋದು ಅಂದರೆ ಅದು ಬ್ರೈನ್ ಟ್ಯೂಮರ್ ಕ್ಯಾನ್ಸರ್ಸು. ಅದು ಸ್ವಲ್ಪ ಅದು ಅಗೇನ್ ಬೇರೆ ಬೇರೆ ಥರ ಬ್ರೈನ್ ಕ್ಯಾನ್ಸರ್ಸ್ ನಾವು ನೋಡ್ತೀವಿ. ಬರೀ ಬ್ರೈನ್ ಕ್ಯಾನ್ಸರ್ ಅಂತ ಒಂದೇ ಅಲ್ಲ, ಬೇರೆ ಬೇರೆ ಥರ ಕ್ಯಾನ್ಸರ್ಸ್ ನಾವು ನೋಡ್ತೀವಿ. ಅದನ್ನು ಸರಿಯಾಗಿ ಟ್ರೀಟ್ಮೆಂಟು ತೊಗೊಂಡ್ರೆ ಯಾವಾಗ ಚಿಕ್ಕದಾಗಿರುತ್ತೋ ಭಾಳ ಪ್ರಿಸೈಸ್ ಟ್ರೀಟ್ಮೆಂಟು, ಬೇರೆ ಕಡೆ ಎಲ್ಲೂ ಹೋಗಬಾರ್ದು ರೇಡಿಯೇಷನು. ಅದು ನಾನು ಹೇಳೋದಲ್ಲ, ಭಾಳ ಹೆಮ್ಮೆಯಿಂದ ನಾನು ಹೇಳ್ಬೋದು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ. ಅದು ಭಾಳ ಚಿಕ್ಕ ಜಾಗದಲ್ಲಿ ನಾವು ರೇಡಿಯೇಷನ್ ಕೊಟ್ಟರೆ ಅದು ಕ್ಯೂರ್ ಆಗೋ ಚಾನ್ಸಸ್ಸು ಆಲ್ಮೋಸ್ಟ್ ಗ್ಯಾರಂಟಿ. ಜನಗಳು ಹೇಳ್ತಾರೆ ರೇಡಿಯೇಷನ್ ಬಗ್ಗೆ ಭಾಳ ರಾಂಗ್ ಐಡಿಯಾಸ್ ಇದೆ. ಅವ್ರು ಹೇಳ್ತಾರೆ ರೇಡಿಯೇಷನ್ ಕೊಟ್ಬಿಟ್ರೆ ಸುಟ್ಟೋಗುತ್ತೆ, ಇನ್ನೇನೋ ಪ್ರಾಬ್ಲಮ್ಸ್ ಆಗುತ್ತೆ, ಅದು ಕೂದಲು ಬಿದ್ದೋಗುತ್ತೆ, ವೀಕ್ನೆಸ್ ಆಗೋಗುತ್ತೆ, ಪೇಷಂಟು ಯಾವಾಗನ ಬೆಡ್ ರಿಟರ್ನ್ ಆಗುತ್ತೆ. ಆ ಥರದ್ದು ಏನೇನೂ ಇಲ್ಲ. ನಾನು ಯಾವಾಗನ ಹೇಳ್ತೀನಿ ರೇಡಿಯೇಷನ್ ಬಗ್ಗೆ, ರೇಡಿಯೇಷನ್ನು ಅದು ಲಂಚ್ ಟೈಮು ಟ್ರೀಟ್ಮೆಂಟು. ಭಾಳ ಪೇಷಂಟ್ಸ್ ನಮಗೆ ಅವರು ಕೆಲಸಕ್ಕೆ ಹೋಗ್ತಾರೆ, ಬೆಳಗ್ಗೆ ಹೊತ್ತು ಲಂಚ್ ಟೈಮ್ಗೆ ಬಂದು ರೇಡಿಯೇಷನ್ ತೊಗೊಳ್ತಾರೆ, ವಾಪಸ್ ಕೆಲಸಕ್ಕೆ ಹೋಗ್ತಾರೆ. ಅಷ್ಟು ಸಿಂಪಲ್ ಟ್ರೀಟ್ಮೆಂಟು, ಏನೂ ಸೈಡ್ ಎಫೆಕ್ಟ್ಸ್ ಇರೋಲ್ಲ ರೇಡಿಯೇಷನ್ ಬಗ್ಗೆ. ಅದು ಭಾಳ ರಾಂಗ್ ಕಾನ್ಸೆಪ್ಟ್ಸ್ ಜನಗಳು ಹೇಳ್ತಾರೆ, ಬರಲ್ಲ, ಹೆದರಿಕೆ ಮಾಡಿಕೊಂಡು ಹೆದರಿಕೆಯಿಂದ ಅವ್ರು ಬರಲ್ಲ ಟ್ರೀಟ್ಮೆಂಟು. ನಾವು ಒಂದೊಂದು ಭಾಳ ಸತಿ ನಾವು ನೋಡ್ತೀವಿ, ಅದು ಚಿಕ್ಕದಾಗಿರಲ್ಲ ಟ್ಯೂಮರ್ಸು, ಟ್ರಿಕ್ಟಾಗಿರಲ್ಲ ಕ್ಯಾನ್ಸರ್ಸು. ಅಡ್ವಾನ್ಸ್ ಡಿಸೀಸ್ ಬಂದಾಗ ಅದು ಟ್ರೀಟ್ಮೆಂಟ್ ಮಾಡೋದು ಕಷ್ಟ, ರಿಸಲ್ಟ್ಸೂ ಭಾಳ ಕಡಿಮೆ ಆಗುತ್ತೆ. ಸೊ ದಯವಿಟ್ಟು ಟ್ರೀಟ್ಮೆಂಟ್ ಬೇಗನೆ ಬನ್ನಿ, ಭಾಳ ಸುಲಭವಾಗಿ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಆಲ್ ಪೇಷಂಟ್ಸ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಕಾನ್ಫಿಡೆನ್ಸ್. ಟ್ರೀಟ್ಮೆಂಟ್ ಕೊಡುವಾಗ ಸ್ವಲ್ಪ ಯಾವ ಜಾಗದಲ್ಲಿ ನಾವು ರೇಡಿಯೇಷನ್ ಕೊಡ್ತೀವೋ ಭಾಳ ಟೆಂಪ್ರರಿಗೆ ಸ್ವಲ್ಪ ನಿಮ್ಗೆ ಅನಿಸ್ಬೋದು, ಸ್ವಲ್ಪ ಉರಿ ಬರ್ಬೋದು. ಅದಕ್ಕೆ ಯಾವಾಗ ನಾವು ಮೆಡಿಕೇಷನ್ ಕೊಡ್ಬೋದು. ಎದೆಯಲ್ಲಿ ಸ್ವಲ್ಪ ಅದನ್ನು ಕೆಮ್ಮು ಥರ ಒಣಕೆಮ್ಮು, ಅದು ಯಾಕಂದರೆ ಅದು ಒಣಗೋಗಿರುತ್ತೆ ನಾವು ರೇಡಿಯೇಷನ್ ಕೊಡುವಾಗ, ಅದಕ್ಕೂ ಟ್ರೀಟ್ಮೆಂಟ್ ಕೊಡ್ತೀವಿ. ಇದೆಲ್ಲ ಸೈಡ್ ಎಫೆಕ್ಟ್ಸು, ಇದೆಲ್ಲ ಟ್ರೀಟ್ಮೆಂಟ್. ಸೈಡ್ ಎಫೆಕ್ಟ್ಸ್ ಅಂತ ನಾನು ಹೇಳಲ್ಲ, ಈ ಟ್ರೀಟ್ಮೆಂಟ್ ರಿಲೇಟೆಡ್ ಸೀಕ್ವೆಲೆ ಅಂತ ನಾವು ಹೇಳೋದು, ಅದನ್ನು ನಾವು ಭಾಳ ಸುಲಭವಾಗಿ ಅದು ಮಾತ್ರೆಗಳಿಂದ ಔಷಧಿಗಳಿಂದ ಅದನ್ನು ಕಂಟ್ರೋಲ್ ಮಾಡ್ಬೋದು. ಒಂದು ಸತಿ ರೇಡಿಯೇಷನ್ ಮುಗ್ದಾದ್ಮೇಲೆ ಅದು ಪೂರ್ತಿ ತಾನೇ ಅದು ವಾಪಸ್ ನಾರ್ಮಲಾಗಿ ಬಂದುಬಿಡುತ್ತೆ. ಸೊ ದಯವಿಟ್ಟು ಅದನ್ನು ತಿಳ್ಕೊಳ್ಳಿ. ರೇಡಿಯೇಷನ್ನು ಭಾಳ ಸುಲಭದ್ದು. ಅದು ನಾನು ಲಂಚ್ ಟೈಮ್ ಟ್ರೀಟ್ಮೆಂಟ್ ಅಂತ ನಾವು ಕರೆದಿಯೋದು. ಭಾಳ ಸತಿ ಜನಗಳು ಬರ್ತಾರೆ, ಇಲ್ಲಿ ಟೈಮ್ ತೊಡ್ತೀವಿ. ರೇಡಿಯೇಷನ್ನು 2.5 ನಿಮಿಷ ಅಷ್ಟೇ, 3 ನಿಮಿಷ ಮ್ಯಾಕ್ಸಿಮಮ್ 5 ನಿಮಿಷ ಇರ್ಬೋದು. ಹೌದು, ಅದು ಕೋರ್ಸು 5-6 ವಾರ ತೊಗೋಬೇಕಾಗತ್ತೆ, ದಿನ ತೊಗೋಬೇಕಾಗತ್ತೆ. ಸೋಮವಾರದಿಂದ ಶುಕ್ರವಾರ ತನಕ ನಾರ್ಮಲಿ ನಾವು ಕೊಡೋದು, ಶನಿವಾರ ಭಾನುವಾರ ನಾವು ಕೊಡೋಲ್ಲ ಟ್ರೀಟ್ಮೆಂಟು. ವಾಪಸ್ಸು ರಿಕವರಿ ಆಗುತ್ತೆ, ಪೇಷಂಟ್ಸು ಬಂದುಬಿಟ್ಟು ತೊಗೊಳ್ತಾರೆ. ಆ ಪರ್ಟಿಕ್ಯುಲರ್ ಟೈಮ್ ನಾವು ಕೊಡ್ತೀವಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ. 2 ನಿಮಿಷದ ಕೆಲಸ ಕಾಯೋದು, ಅವ್ರ ಟರ್ನ್ಗೆ ರೇಡಿಯೇಷನ್ಗೆ 15 ನಿಮಿಷ ಕಾಯ್ತಾರೆ ಮ್ಯಾಕ್ಸಿಮಮ್ ಅಷ್ಟೇ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಭಾಳ ಪ್ರಿಸಿಷನ್ ತೊಗೊಳ್ತೀವಿ. ನಾವು 3-4 ದಿವಸ ತೊಗೊಳ್ತೀವಿ. ರೇಡಿಯೇಷನ್ ನೋಡಾದಮೇಲೆ ಅದನ್ನು ಇಮ್ಮೊಬಿಲೈಸೇಷನ್ ಅಂತ ಒಂದು ಮಾಡಬೇಕಾಗತ್ತೆ. ಮುಖವಾಡ ನಾವು ಟ್ರೀಟ್ಮೆಂಟು ಒಂದು ಮಾಡಬೇಕಾಗತ್ತೆ. ಬೇರೆ ಕಡೆ ಎಲ್ಲೂ ಹೋಗಬಾರ್ದು ರೇಡಿಯೇಷನ್ ಅಂತ. ನಾವು ಸ್ಮಾಲ್ ಟ್ಯಾಟೂಸನ್ನು ಮಾಡ್ತೀವಿ, ಯಾಕಂದರೆ ಅದೇ ಆ ಜಾಗದಲ್ಲಿ ಪ್ರಿಸಿಷನ್ ರೇಡಿಯೇಷನ್ ಕೊಡಬೇಕು ಅಂತ. ಅದನ್ನೇ 3-4 ದಿವಸ ನಾವು ತೊಗೊಳ್ತೀವಿ. ನಾವು ಈ ಥರದ ಮೆಷಿನ್ಸು, ಸಿಮ್ಯುಲೇಟರ್ಸ್ ಅಂತ ನಮ್ಮ ಡಿಪಾರ್ಟ್ಮೆಂಟಲ್ಲಿರೋದು, CT ಸ್ಕ್ಯಾನ್ಸು, ಸಿಮ್ಯುಲೇಟರ್ಸ್ ನಾವು ಉಪಯೋಗಿಸ್ತೀವಿ. ಪ್ರಿಸಿಷನ್ಗೆ ಭಾಳ ಪ್ರಿಸಿಷನ್ ಆಗಿ ನಾವು ಮಾಡ್ತೀವಿ. ಇಂಟರ್ನಲ್ ರೇಡಿಯೇಷನ್ನು ನಾವು ಉಪಯೋಗಿಸ್ತೀವಿ. ಅದರ ಬಗ್ಗೆ ಅದು ಸ್ಪೆಷಲೈಸ್ಡ್ ಟಾಪಿಕ್ಕು. ಪೇಷಂಟು ಬರಬೇಕಾಗತ್ತೆ, ಅದು 1-2 ದಿವಸ ಅಡ್ಮಿಟ್ ಆಗಬೇಕಾಗ್ಬೋದು. ಗರ್ಭದ್ವಾರದ ಕ್ಯಾನ್ಸರ್ಸು, ಇಲ್ಲದೆ ಗರ್ಭಕೋಶದ ಕ್ಯಾನ್ಸರ್ಸು ನಾವು ಇಂಟರ್ನಲ್ ರೇಡಿಯೇಷನ್ನು ನಾವು ಉಪಯೋಗಿಸ್ತೀವಿ. ಹೊರಗಡೆ ರೇಡಿಯೇಷನ್ ಕೊಟ್ಟಾದ್ಮೇಲೂ, ಇಲ್ಲದೇ ಇದ್ದರೆ ಭಾಳ ಚಿಕ್ಕದಾಗಿದ್ರೆ ಬರೀ ಇಂಟರ್ನಲ್ ರೇಡಿಯೇಷನು ನಾವು
3 ಸತಿ 4 ಸತಿ ಆ ರೇಡಿಯೇಷನ್ ನಾವು ಕೊಡ್ತೀವಿ. ಜನಗಳು ಬರ್ತಾರೆ, ಸಾಯಂಕಾಲ ಬಂದು ಅಡ್ಮಿಟ್ ಆಗ್ತಾರೆ, ನಾಳೆ ಬೆಳಗ್ಗೆ ಅದನ್ನು ಅನೆಸ್ಥೀಶಾ ಕೆಳಗಡೆ ಅದು ಅಪ್ಲಿಕೇಶನ್ ಮಾಡ್ತೀವಿ ಇಂಟರ್ನಲ್ ರೇಡಿಯೇಷನು. ಮಧ್ಯಾಹ್ನ ಅಷ್ಟೊತ್ತಿಗೆ ಮೊದಲೇ ಟ್ರೀಟ್ಮೆಂಟ್ ಆಗುತ್ತೆ, ಮಾರನೇ ದಿವಸ ಇನ್ನೊಂದು ಟ್ರೀಟ್ಮೆಂಟ್ ಆಗುತ್ತೆ, ಬೆಳಗ್ಗೆ ಸಾಯಂಕಾಲ ಪೇಷಂಟು ವಾಪಸ್ಸು ನಾವು ಕಳಿಸ್ಬಿಡ್ತೀವಿ, ಡಿಸ್ಚಾರ್ಜ್ ಮಾಡ್ಬಿಡ್ತೀವಿ. ಭಾಳ ಸಿಂಪಲ್ ಟ್ರೀಟ್ಮೆಂಟ್ಸು. ಬೂಸ್ಟ್ ಟ್ರೀಟ್ಮೆಂಟ್ ನಾವು ಉಪಯೋಗಿಸ್ತೀವಿ, ಈ ಇಂಟರ್ನಲ್ ರೇಡಿಯೇಷನ್ ಬ್ರ್ಯಾಕಿಥೆರಪಿ ಅಂತ. ಐ ಹೋಪ್ ನಾವು ಇದನ್ನು ನಾನು ಎಷ್ಟು ಹೇಳಿದ್ದೀನೋ ತಮಗೆ ಹೆಲ್ಪ್ ಆಗುತ್ತೆ ಅಂತ. ಏನಾದ್ರು ತಮಗೆ ಕ್ವೇರೀಸ್ ಇದ್ದರೆ ನಮ್ಮ ಆಸ್ಪತ್ರೆಗೆ ಯಾವಾಗನ ನೀವು ಮೇಲ್ ಮಾಡ್ಬೋದು, ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಯಾವಾಗನ ನೀವು ಫೋನ್ ಮಾಡಿ ನಮ್ಗೆ ಕೇಳ್ಬೋದು, ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ತಮಗೆ. ನಾವು ನಿಮಗೆ ಅದು ಏನೇನು ಕ್ವೇರೀಸ್ ಇದೆಯೋ ನಾವು ನಿಮಗೆ ಎಷ್ಟು ಮಟ್ಟಕ್ಕೆ ನಾವು ತಮಗೆ ಹೆಲ್ಪ್ ಮಾಡೋಕ್ಕಾಗುತ್ತೋ ನಾವು ಹೆಲ್ಪ್ ಮಾಡ್ತೀವಿ. ಥ್ಯಾಂಕ್ ಯು.